ಗದಗಿನ ಜಗದ್ಗುರು ಶ್ರೀ ತೋಂಟದಾರ್ಯ ಜಾತ್ರಾ ಮಹೋತ್ಸವ ಅಂದ್ರೆ ವಿಶೇಷಪೂರ್ಣ ಜಾತ್ರೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ವರ್ಷದಿಂದ ವರ್ಷಕ್ಕೆ ಭಿನ್ನ ವಿಭಿನ್ನವಾಗಿರುವಂತೆ ಈ ವರ್ಷ ಅಂದ್ರೆ 2026ನೇ ಸಾಲಿನ ಜಾತ್ರಾ ಮಹೋತ್ಸವ ಕೂಡ ಬಹು ವಿಶೇಷತೆಯಿಂದ ಕೂಡಿದೆ. ಈಗಾಗಲೇ ಜಾತ್ರೆಯ ಎಲ್ಲ ಚಟುವಟಿಕೆಗಳು ಆರಂಭಗೊಂಡಿದ್ದು, ಜಾತ್ರಾ ನಿಮಿತ್ತ ಲಿಂಗೈಕ್ಯ ಪೂಜ್ಯ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಪ್ರಕಾಶದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತಿವೆ. ಇಂದು ಬೆಳಗ್ಗೆ ವ್ಯಸನ ಮುಕ್ತ ಸಮಾಜದ ಜಾಗೃತಿಗಾಗಿ ಹಾಗೂ ಸತ್ಸಂಕಲ್ಪಕ್ಕಾಗಿ ಗದಗ ನಗರದ ಒಕ್ಕಲಗೇರಿ ಓಣಿಯ ರಾಚೋಟೇಶ್ವರ ದೇವಸ್ಥಾನದಿಂದ ಆರಂಭಗೊಂಡು ವಿವಿಧೆಡೆ ಸಾಗಿ ಬಂದು ಪುನಃ ಅಲ್ಲಿಯೇ ವೇದಿಕೆ ಕಾರ್ಯಕ್ರಮ ನಡೆದು ಭಜನೆಗಳು ಮನಸೂರೆಗೊಂಡವು. ಪ್ರಸ್ತುತ ಜಗದ್ಗುರುಗಳಾದ ಡಾಕ್ಟರ್ ತೋಂಟದ ಸಿದ್ದರಾಮ ಶ್ರೀಗಳು ಭಕ್ತರಿಗೆ ಆಶೀರ್ವಚನ ನೀಡಿ ವ್ಯಸನದಿಂದ ದೂರವಿರುವಂತೆ ತಿಳಿಸಿದ್ರು. मंगल कार्यक्रमದಲ್ಲಿ ಪಾಲ್ಗೊಳ್ಳುವಂತಹ ಸಮಸ್ತ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಒಂದು ಪಾದಯಾತ್ರೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಿರುವಂತಹ ಈ ದೇವಸ್ಥಾನದ ಸಮಿತಿಯ ಅಧ್ಯಕ್ಷರಾಗಿ ಎಲ್ಲ ಪದಾಧಿಕಾರಿಗಳು ಇದುವರೆಗೆ ಸುಶ್ರಾವಣದ ಭಜನೆ ಮೂಲಕ ನಿಮ್ಮೆಲ್ಲ ಸಂತುಷ್ಟಗೊಳಿಸಿರುವಂತಹ ನಮ್ಮ ದಾವಣಗೆರೆಯ ಕಲಾಪದಗಳಿಗೆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಪಾದಯಾತ್ರೆಯನ್ನು ಯಶಸ್ವಿಗೊಳಿಸಿರುವಂತಹ ನಮ್ಮ ತೋಟದಾರ್ಯ 2026ನೇ ಸಾಲಿನ ಜಾತ್ರಾ ಮಹೋತ್ಸವದ ಅಧ್ಯಕ್ಷರಾಗಿರುವಂತಹ ವಿನಯ್ ಮಾಲಿ ಅವರ ಎಲ್ಲ ಪದಾಧಿಕಾರಿಗಳಿಗೆ, ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿರುವಂತಹ ಸಮಸ್ತ ಶರಣರಿಗೆ ಅವರಿಗೆಲ್ಲರಿಗೂ ಶರಣಾರ್ಥಿ. ನಾವೆಲ್ಲರೂ ಗದಗ ನಗರದ ಹೃದಯ ಸ್ಥಾನವಾಗಿರುವಂತಹ ಒಕ್ಕಲಗೇರಿ ಪಾದಯಾತ್ರೆಯನ್ನು ಕೈಗೊಂಡು ಈಗ ಅದರ ಮಂಗಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಈ ಪಾದಯಾತ್ರೆಯ ಉದ್ದೇಶ ಏನು ಅನ್ನೋದನ್ನು ಈಗಾಗಲೇ ಪೂಜ್ಯರಾಗಿರುವಂತಹ ಬಯಲುಮತಿಯ ಶಾಂತಲಿಂಗ ಮಹಾಸ್ವಾಮಿಗಳು ಸಭೆಯನ್ನು ತಿಳಿಸಿದ್ದಾರೆ. ಜನರಲ್ಲಿ ಭಕ್ತಿ ಭಾವವನ್ನು ಮೂಡಿಸೋದು, ವ್ಯಸನ ಮುಕ್ತವಾಗಿರುವಂತಹ ಸಮಾಜವನ್ನು ನಿರ್ಮಾಣ ಮಾಡೋದು, ಅದರ ಜೊತೆಗೆ ಒಂದು ಒಳ್ಳೆಯ ಸರ್ವಾಂಗ ಸುಂದರವಾಗಿರುವಂತಹ ಸರ್ವ ಸಮಾನತೆಯ ಸಮಾಜವನ್ನು ಕಟ್ಟೋದು. ನಮ್ಮ ಕಲಾಬಲಗಳು ಕಟ್ಟುತ್ತೇವೆ, ನಾವು ಕಟ್ಟುತ್ತೇವೆ, ಕಟ್ಟುತ್ತೇವೆ ಅನ್ನುವಂಥ ಒಂದು ನಿರ್ದಿಷ್ಟವಾಗಿರುವಂತಹ ಭರವಸೆ ಒಡೆದ ಮನಸ್ಸುಗಳನ್ನು ಕಟ್ಟುವುದು.
ಕಾಯಕ ದಾಸೋಹ ಸಮಾನತೆಯ ತತ್ವಗಳ ಅಡಿಯಲ್ಲಿ ಒಂದು ಸರ್ವಾಂಗ ಸುಂದರವಾಗಿರುವಂತಹ ಸರ್ವ ಸಮಾನತೆಯ ಸಮಾಜವನ್ನು ಕಟ್ಟುವ ಮೂಲಕ ನಮ್ಮ ನಾಡನ್ನು ನಮ್ಮ ದೇಶವನ್ನು ಸದೃಢಗೊಳಿಸಬೇಕಾಗಿರುವಂತಹ ಒಂದು ದೇಶ ಅದು ಬಲಿಷ್ಠವಾಗಿ ಇರಬೇಕಾದ್ರೆ ಸದೃಢವಾಗಿ ಇರಬೇಕಾಗಿದೆ. ಆ ದೇಶವಾಸಿಗಳು ಆ ದೇಶದ ಪ್ರಜೆಗಳು ಸರ್ವ ಸಮಾನತೆಯಿಂದ ಇರಬೇಕಾಗಿರುವಂತಹ ಕಾಯಕ ದಾಸೋಹ ತತ್ವಗಳ ಅಡಿಯಲ್ಲಿ ನಮ್ಮ ಬದುಕನ್ನು ರೂಪಿಸಿಕೊಳ್ಳಬೇಕಾಗಿರುವಂತಹ ಮತ್ತು ದುರ್ವ್ಯಸನ ದುರಾಚಾರಗಳಿಂದ ಮುಕ್ತರಾಗಿರಬೇಕಾಗಿರುವಂತಹ ಬಹಳ ಮುಖ್ಯ. ಆ ಒಂದು ಹಿನ್ನೆಲೆ ಈ ಜನಜಾಗೃತಿ ಪಾದಯಾತ್ರೆ ಮೂಲಕ ಜನರಲ್ಲಿ ಒಂದು ಅರಿವನ್ನು ಮೂಡಿಸುವಂತ ಒಂದು ಕಾರ್ಯವನ್ನು ಮಾಡಲಾಗ್ತಾ ಇದೆ. ಇದು ಬಸವಾದಿ ವಿಷಯಗಳು 12ನೇ ಶತಮಾನದಲ್ಲಿ ಬಸವಾದಿ ವಿಷಯಗಳು ಕಾಯಕ ದಾಸೋಹ ಸಮಾನತೆಯಂತಹ ವಿಶ್ವಮಾನ್ಯ ಮೌಲ್ಯಗಳನ್ನು ನಮಗೆ ಕೊಟ್ಟಿದ್ದಾರೆ. ಆ ಒಂದು ಮೌಲ್ಯಗಳನ್ನು ಅವರು ರಚಿಸಿರುವಂತಹ ವಚನ ಸಾಹಿತ್ಯದಲ್ಲಿ ಇವತ್ತಿಗೂ ಕೂಡ ನಾವು ಕಾಣಬಹುದು. ಅಂಥ ಒಂದು ಅಮೂಲ್ಯವಾಗಿರುವಂತಹ ವಚನ ಸಾಹಿತ್ಯವನ್ನು 16ನೇ ಶತಮಾನದಲ್ಲಿ ಮತ್ತೆ ಉಳಿಸಿ ಬೆಳೆಸಿದವರು ತೋಟದ ಸಿದ್ಧನಿಗೆ ಸಿರಿಯುಳಿದರು. ಅವರ ಪರಂಪರೆಯ ತೋಟದ ಮಠದ ಮೂಲಕ ಮತ್ತೆ ಅಂತಹ ಮೌಲ್ಯಗಳನ್ನು ಸಮಾಜದಲ್ಲಿ ಪ್ರತಿಷ್ಠಾಪಿಸುವಂತಹ ಕೆಲಸ ನಡೆಯುವ ಉದ್ದೇಶದಿಂದ ನಮ್ಮ ಜಾತ್ರಾ ಮಹೋತ್ಸವದ ಎಲ್ಲ ಪದಾಧಿಕಾರಿಗಳು ಬಹಳ ಉತ್ಸಾಹದಿಂದ ಈ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಅದರ ಜೊತೆಗೆ ಈ ಒಂದು ಓದಿಯ ಎಲ್ಲ ಹಿರಿಯರು ಬಹಳ ಆಸಕ್ತಿಯಿಂದ ಇಲ್ಲಿ ಪಾದಯಾತ್ರೆಗೆ ನಿರ್ಧರಿಸಿದ್ದಾರೆ. ನಾವು ಪಾದಯಾತ್ರೆ ಮಾಡಿದ್ದೆಲ್ಲ ಅವರು ಆ ಒಂದು ರಸ್ತೆಯನ್ನು ಸ್ವಚ್ಛವಾಗಿ ರಂಗವಲ್ಲಿಯಿಂದ ಸಿಂಗಾರಗೊಳಿಸುವುದು ನೋಡಿದರೆ ನಿಜಕ್ಕೂ ಈ ಪಾದಯಾತ್ರೆ ಜನರನ್ನು ವಿಶೇಷವಾಗಿರುವಂತಹ ಭಕ್ತಿ ಭಾವವನ್ನು ತಂದಿದೆ ಅನ್ನುವಂಥ ಆ ಒಂದು ಹಿನ್ನೆಲೆ ಇವತ್ತು ಇಂತಹ ಪಾದಯಾತ್ರೆಗಳು ನಿರಂತರವಾಗಿ ನಡೆಯಬೇಕೆಂದರೆ ಜನರ ಬದುಕುಗಳಿಂದ ಇವತ್ತು ನಾವು ಸಮಾಜವನ್ನು ಮುಕ್ತಗೊಳಿಸಬೇಕಾಗಿದೆ. ಸಮಾಜದಲ್ಲಿ ನಡೆಯುವಂತಹ ಶೋಷಣೆಯನ್ನು ತಪ್ಪಿಸಬೇಕಾಗಿದೆ. ಸರ್ವರು ಸಮಾನವಾದಂತಹ ಮಾನವೀಯ ಮೌಲ್ಯಗಳನ್ನು ಇವತ್ತು ಜನರಲ್ಲಿ ಬಿಂಬಿಸಬೇಕಾಗಿದೆ. ಈ ಒಂದು ಹಿನ್ನೆಲೆ ಇವತ್ತು ಇಂತಹ ಪಾದಯಾತ್ರೆಗಳ ಮೂಲಕ ಜನರಿಗೆ ಅರಿವನ್ನು ಮೂಡಿಸಬೇಕಾಗಿದೆ. ವಿಶೇಷವಾಗಿ ನಮ್ಮಲ್ಲಿರುವಂತಹ ದುರ್ಗಂಧಗಳನ್ನು ದುರಾಚಾರಗಳನ್ನು ನಾವು ದೂರ ಮಾಡಿಕೊಂಡಾಗ ಖಂಡಿತವಾಗಿಯೂ ಶಾಂತಿಯ ಒಂದು ಬದುಕನ್ನು ನಾವು ಸಾಧಿಸಲಿಕ್ಕೆ ಸಾಧ್ಯವಾಗುತ್ತದೆ. ಬಸವಣ್ಣನವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಅಯ್ಯ ಎನ್ನ ದುರ್ಗದಲ್ಲಿ ದುರಾಚಾರಿಯನ್ನು ತಿಳಿಸಿದ್ದೇವೆ, ಎನ್ನ ಲಿಂಗದಲ್ಲಿ ಜಂಗಮ ಪ್ರೇಮಿ ಅಂತ ಪ್ರತಿಯೊಬ್ಬರು ಧರ್ಮಗುರು ಬಸವಣ್ಣನವರಿಗೆ ಮಾತನ್ನ ನಿತ್ಯವೂ ಕೂಡ ನೆನಪಿಸಿಕೊಳ್ತೇವೆ. ನಾವು ದುರ್ವ್ಯಸನಿಗಳಾಗಬಾರದು, ದುರಾಚಾರಿಗಳಾಗಬಾರದು. ಏನಾಗಬೇಕು ಅಂದ್ರೆ ಈಗ ಒಬ್ಬನೇ ಜಂಗಮ ಪ್ರೇಮಿಯಾಗಬೇಕು. ದೇವರು ತಂದೆ ತಾಯಿಗೆ ಗುರು ಹಿರಿಯರಿಗೆ ವಿಶೇಷವಾಗಿರುವಂತಹ ಭಕ್ತಿ ಭಾವ ಶ್ರದ್ಧೆಯನ್ನೇ ಇಟ್ಟುಕೊಂಡವರು. ಇದನ್ನೇ ಬಸವಣ್ಣನವರು ಲಿಂಗವ್ಯಸನ ಅಂತ ಕರೆದರು. ಗುರುವ್ಯಸನ ಅಂದರೆ ಲಿಂಗವ್ಯಸನ. ಗುರುವ್ಯಸನಗಳು ನಮ್ಮ ಬದುಕನ್ನು ಹಾಳು ಮಾಡ್ತಾರೆ, ದುರಾಚಾರಗಳು ನಮ್ಮ ಬದುಕನ್ನು ಹಾಳು ಮಾಡ್ತಾರೆ. ಆದರೆ ಲಿಂಗವ್ಯಸನ ನಮ್ಮ ಬದುಕನ್ನು ಚೇತರಿಸುವಂತಹ ಬದುಕಿಗೆ ಚೈತನ್ಯವನ್ನು ನೀಡುವಂತಹ ಕೆಲಸ ಮಾಡ್ತದೆ. ಆ ಒಂದು ಹಿನ್ನೆಲೆ ಇವತ್ತಿನ ಸಮಾಜದಲ್ಲಿ ಇಂಥ ಒಳ್ಳೆಯ ವಿಚಾರಗಳನ್ನು ಬಿಂಬಿಸಬೇಕಾಗಿರುವಂಥದ್ದು ಬಹಳ ಮುಖ್ಯ. ಅದಕ್ಕೆ ಪ್ರತಿಯೊಬ್ಬರು ತಂದೆ ತಾಯಿ ಗುರು ಹಿರಿಯರು ಗೌರವಿಸಬೇಕು. ದೇವರಲ್ಲಿ ಭಕ್ತಿ ಶ್ರದ್ಧೆ ವಿಶ್ವಾಸವುಳ್ಳವರಾಗಬೇಕು. ಅದರ ಜೊತೆಗೆ ಜಂಗಮ ಪ್ರೇಮಿಯೂ ಆಗಬೇಕು. ಜಂಗಮ ಅಂದರೆ ಬಸವಾದಿ ವಿಷಯಗಳ ಪರಿಭಾಷೆ ವಿಶಾಲವಾಗಿರುವಂತಹ ಅರ್ಥದಲ್ಲಿ ಸಮಾಜ. ನಾವೆಲ್ಲರೂ ಸಮಾಜ ಪ್ರೇಮಿಗಳಾಗಬೇಕು, ಸಮಾಜವನ್ನು ಪ್ರೀತಿಸಬೇಕು. ಇದರ ಅರ್ಥ ಸ್ವಾರ್ಥ ರಹಿತವಾಗಿ ನಾವು ಬರೋದನ್ನ ಬದುಕಬೇಕು
ಜಂಗಮ ಪ್ರೇಮ ಅಂದರೆ ಸಮಾಜ ಪ್ರೇಮ. ನಾವು ಸಾಮಾಜಿಕ ಸೇವಾ ಕಾರ್ಯಕ್ರಮ ನಿರಂತರವಾಗಿ ನಡೆಸಿಕೊಂಡು ಹೋಗಬೇಕು. ಸಮಾಜ ಸೇವೆ ನಮ್ಮ ಬದುಕಿನ ಗುರಿಯಾಗಬೇಕು. ಆ ಒಂದು ಲಿಂಗದ ಜಂಗಮ ಪ್ರೇಮ ಬಹಳ ಮುಖ್ಯವಾಗಿರುವಂತಹ ಬಸವಣ್ಣನವರು ಬಹಳ ಸ್ಪಷ್ಟಪಡಿಸಿದ್ದಾರೆ. ನಾವು ನಮ್ಮ ಬದುಕನ್ನು ನಿರ್ವಹಣೆಗಳಾಗಿ ಸದ್ಗುಣ ಸದಾಚಾರಗಳನ್ನು ರೂಢಿಸಿಕೊಂಡು ನಾವು ಸಾಧಿಸೋದ್ರ ಜೊತೆಗೆ ಸಮಾಜದ ಸೇವೆಯನ್ನು ಕೂಡ ಮಾಡಬೇಕು ಅನ್ನುವಂಥ ಬಸವಾದಿ ಆಶಯಗಳನ್ನು ಈಡೇರಿಸಬೇಕಾಗಿರುವಂಥದ್ದು ಅದು ನಮ್ಮ ಬದುಕಿಗಾಗಿ ಅದು ಬಹಳ ಮುಖ್ಯ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿಕೊಡುತ್ತೇನೆ. ಯಾಕಂದರೆ ಅವಶ್ಯ ಅನುಭವಗಳು ಅಂತ ನಾವು ತಿನ್ನಬೇಕು. ಎದಕ್ಕೆ ತಿನ್ನಬೇಕು? ಬದುಕುವುದಕ್ಕಾಗಿ ತಿನ್ನಬೇಕು. ಸುಂದರವಾಗಿರುವಂತಹ ಬದುಕುವುದಕ್ಕಾಗಿ ತಿನ್ನಬೇಕು, ತಿನ್ನುವುದಕ್ಕಾಗಿಯೇ ಬದುಕಬಾರದು. ಇದು ಬಹಳ ಮುಖ್ಯ. ಅನೇಕ ಜನ ತಿನ್ನುವುದಕ್ಕಾಗಿ ಬದುಕಿರ್ತಾರೆ, ಆದರೆ ನಾವು ಬದುಕಬೇಕಾಗಿರುವಂಥದ್ದು ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡುವುದಕ್ಕಾಗಿ ಆ ಒಂದು ಒಳ್ಳೆಯ ಬದುಕುವಂಥ ಒಂದು ವಾತಾವರಣ ಸಮಾಜದಲ್ಲಿ ಸೃಷ್ಟಿಯಾಗಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಇಂಥ ಜನಜಾಗೃತಿ ಪಾದಯಾತ್ರೆಯನ್ನು ನಡೆಸುವ ಮೂಲಕ ಜನರಲ್ಲಿ ಅರಿವನ್ನು ಮೂಡಿಸುವಂಥ ಒಂದು ಕಾರ್ಯವನ್ನು ನಿರಂತರವಾಗಿ ಮಾಡಲಾಗ್ತಾ ಇದೆ. ಇವತ್ತು ಮಕ್ಕಳಿಗೇರಿ ಕೊಡುಗೆಯಲ್ಲಿ ಪ್ರಾರಂಭಗೊಂಡಿರುವಂತಹ ಈ ಒಂದು ಪಾದಯಾತ್ರೆ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ. ಅನೇಕ ಜನ ತಮ್ಮ ದುರ್ದರ್ಶನಗಳನ್ನು ಬಿಟ್ಟು ಒಳ್ಳೆಯ ಬದುಕನ್ನು ಸಾಗಿಸುವಂಥ ಒಂದು ಸಂಕಲ್ಪ ಮಾಡಿರುವಂತಹ ದಿನ ಅಂತ ಹೇಳಿ ಈ ಸಂದರ್ಭದಿಂದ ಇಂಥ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿರುವಂತಹ ಈ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರಾದ ಎಲ್ಲ ಪದಾಧಿಕಾರಿಗಳನ್ನು ವಿಶೇಷವಾಗಿ ಅದರ ಜೊತೆಗೆ ನಮ್ಮ ಭಗೀರಥವರು ಕೂಡ ಬಂದಿದ್ದಾರೆ. ರಾಮವನಕಟ್ಟೆ ಬಡಾವಣೆ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥದ್ದು ಬಹಳ ಸಂತೋಷದ ವಿಷಯ. ನಮ್ಮ ಜಾತ್ರಾ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ ವಿನಾಯಕ್ ಮಾಗಡಿ ಅವರು ನಮ್ಮ ಎಲ್ಲ ಪದಾಧಿಕಾರಿಗಳೊಂದಿಗೆ ಇವತ್ತು ಪಾದಯಾತ್ರೆಯನ್ನು ಅಧ್ಯಕ್ಷ ಯಶಸ್ವಿಗೊಳಿಸಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ತಾವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಹಾಗಾದರೆ ಈ ಪಾದಯಾತ್ರೆಯ ಮೂಲ ಉದ್ದೇಶ ನಮ್ಮ ಬದುಕಿನಲ್ಲಿ ಈಡೇರಿಸುವಂಥ ಒಂದು ಕೆಲಸವನ್ನು ಮಾಡಬೇಕು. ಯಾಕಂದರೆ ಜನರಲ್ಲಿ ಭಕ್ತಿ ಭಾವ ಶ್ರದ್ಧೆ ವಿಶ್ವಾಸವನ್ನು ಬೆಳೆಸಬೇಕಾಗಿರುವಂಥ ಮತ್ತು ಪರೋಪಕಾರದ ಬದುಕನ್ನು ಬದುಕುವುದಕ್ಕಾಗಿ ಜನರನ್ನು ಪ್ರೇರೇಪಿಸುವಂಥದ್ದು. ಅದರ ಜೊತೆಗೆ ವಿಶೇಷವಾಗಿ ನಮ್ಮಲ್ಲಿರುವಂತಹ ಒಳ್ಳೆಯ ಗುಣಗಳನ್ನು ನಾವು ಮಕ್ಕಳಿಗೆ ತಿಳಿಸಿಕೊಡುವಂಥ ಕೆಲಸ ಮಾಡಬೇಕು, ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವಂಥ ಕೆಲಸ ಮಾಡಬೇಕು. ಅದರ ಜೊತೆಗೆ ಅಮೂಲ್ಯವಾಗಿರುವಂತಹ ವಚನ ಸಾಹಿತ್ಯವನ್ನು ನಮ್ಮ ಮಕ್ಕಳಿಗೆ ಪರಿಚಯಿಸುವಂಥ ಒಂದು ಕಾರ್ಯವನ್ನು ಮಾಡಬೇಕಾಗಿರುವಂಥದ್ದು. ಈ ಪಾದಯಾತ್ರೆ ಸಂದರ್ಭದಲ್ಲಿ ನಾವು ಪಾದಯಾತ್ರೆ ಮಾಡಿ ಮನೆಗೆ ಹೋಗೋದು ಅಷ್ಟೇ ಮುಖ್ಯ ಅಲ್ಲ, ಒಂದು ಸಂಕಲ್ಪ ನಾವು ಮಾಡಬೇಕು. ನಾವು ನಮ್ಮ ಮಕ್ಕಳನ್ನ ಒಳ್ಳೆಯ ರೀತಿಯಲ್ಲಿ ಬೆಳೆಸ್ತೇವೆ, ನಮ್ಮ ಮಕ್ಕಳನ್ನ ದುರ್ವ್ಯಸನೆ ದುರಾಚಾರಗಳಿಂದ ನಾವು ತಪ್ಪಿಸ್ತೇವೆ, ಅವರಲ್ಲಿ ಒಳ್ಳೆಯ ಸದ್ಗುಣ ಸದಾಚಾರಗಳನ್ನು ಬಿತ್ತುವಂಥ ಅವರಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡುವಂಥ ಕೆಲಸ ಮಾಡ್ತೇವೆ. ಶರಣ ಸಂಸ್ಕೃತಿಯನ್ನು ನಾವು ಬೆಳೆಸಿಕೊಂಡು ಹೋಗ್ತೇವೆ ಅನ್ನುವಂಥ ಒಂದು ಸಂಕಲ್ಪ ಮಾಡಿದಾಗ ಮಾತ್ರ ಈ ಪಾದಯಾತ್ರೆ ಅತ್ಯಂತ ಯಶಸ್ವಿಯಾಗ್ತದೆ. ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿರುವಂಥವೆಲ್ಲರೂ ಒಳ್ಳೆಯ ಸಂಕಲ್ಪವನ್ನು ಮಾಡಬೇಕು. ಅದರಿಂದ ಒಂದು ಸುಂದರವಾಗಿರುವಂತಹ ಸಮಾಜವನ್ನು ವ್ಯಸನಮುಕ್ತವಾಗಿರುವಂತಹ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು ಆ ಸಮಾಜದಲ್ಲಿರುವಂತಹ ಎಲ್ಲ ವ್ಯಕ್ತಿಗಳು ಶಾಂತಿಯಿಂದ ಸಮಾಧಾನದಿಂದ ನೆಮ್ಮದಿಯಿಂದ ಸಾಧ್ಯವಾಗ್ತದೆ. ಆ ಒಂದು ಹಿನ್ನೆಲೆಯಿಂದ ಒಂದು ಅರಿವು ನಮ್ಮಲ್ಲಿ ಯಾವಾಗಲೂ ಜಾಗೃತವಾಗಿರಬೇಕು. ಈ ಪಾದಯಾತ್ರೆ ಕೇವಲ ನಮ್ಮಲ್ಲಿರುವಂತಹ ಅರಿವನ್ನು ನೆನಪಿಸುವಂತಹ ನಮ್ಮಲ್ಲಿರುವಂತಹ ಅರಿವನ್ನು ಜಾಗೃತಗೊಳಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಒಂದು ಪಾದಯಾತ್ರೆ ತಾವೆಲ್ಲರೂ ಸಕ್ರಿಯವಾಗಿ ಪಾದಯಾತ್ರೆಯನ್ನು ಇದಕ್ಕೂ ಯಶಸ್ವಿಗೊಳಿಸಿದೆ. ಪದಾಧಿಕಾರಿಗಳು
ನಿರಂತರವಾಗಿ ವಿಶೇಷವಾಗಿ ಅವರಿಗೆ ಕಲಾ ತಂಡದವರನ್ನು ಕೂಡ ಈ ಸಂದರ್ಭದಲ್ಲಿ ಯಾಕಂದ್ರೆ ಅವರು ಪಾದಯಾತ್ರೆಗೆ ಬಂದು ಅನೇಕ ಹಾಡುಗಳನ್ನು ಹಾಡ್ತಾ ಜನರಲ್ಲಿ ಅರಿವನ್ನು ಒಂದು ಕಾರ್ಯವನ್ನು ಮಾಡಿದ್ದಾರೆ. ಒಟ್ಟಾರೆ ನನ್ನೆಲ್ಲರ ಉದ್ದೇಶ ಏನಾಗಿದೆ ಅಂದರೆ ಅದು ಸರ್ವಾಂಗ ಸುಂದರವಾಗಿರುವಂತಹ ಮುಕ್ತವಾಗಿರುವಂತಹ ಸಮಾಜವನ್ನು ನಿರ್ಮಾಣ ಮಾಡುವುದಾಗಬೇಕು. ಆ ಸಮಾಜದಲ್ಲಿ ಸರ್ವರು ಸಮಾನತೆಯಿಂದ ಬರಬೇಕು. ಎಲ್ಲರೂ ಕಾಯಕ ಆಶೋಧ ವಿಶ್ವ ಮಾಡುವ ಮೌಲ್ಯಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಸಮೃದ್ಧ ಮತ್ತು ಸಂತೃಪ್ತ ಬದುಕುವಂತ ಆಡಳಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಸಮಸ್ತ ಪೂಜ್ಯರಲ್ಲಿ ಮತ್ತು ತನ್ನೆಲ್ಲರಲ್ಲಿ ವಿಶೇಷವಾಗಿ ಶರಣೆಯನ್ನು ಹೇಳ್ತಾ ನನ್ನ ಮನಸ್ಸಿಗೆ ಶರಣರು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಜನಾ ತಂಡದವರು ಕೂಡ ಭಾಗವಹಿಸಿದರು. ಅವರು ಕೂಡ ಈ ಪಾದಯಾತ್ರೆಯುದ್ದಕ್ಕೂ ತಮ್ಮ ಭಜನಾ ಪದಗಳಿಂದ ಜನರಲ್ಲಿ ಭಕ್ತಿಯ ಭಾವವನ್ನು ಮಾಡಿದ್ದಾರೆ. ಅವ್ರಿಗೂ ಕೂಡ ವಿಶೇಷವಾಗಿ ಈ ಪರಂಪರೆ ಶರಣ ಪರಂಪರೆ ಎನ್ನುವಂಥದ್ದು. ಈ ಶರಣ ಪರಂಪರೆಯಲ್ಲಿ ಅಷ್ಟಾವರಣ ಪಂಚಾಚಾರ ಶತಸ್ಥಲಗಳನ್ನು ಆತ್ಮವಾಗಿರಿಸಿಕೊಂಡಿರ್ತಕ್ಕಂಥ ಕಾಯಕ ದಾಸೋಹವನ್ನು ಮಾಡತಕ್ಕಂಥ ತಂದೆ ತಾಯಿಗಳನ್ನ ಗುರುಗಳನ್ನ ಗೌರವಿಸ್ತಕ್ಕಂಥ ಇಂತಹ ಒಂದು ಪರಂಪರೆ ಅದು ಬಸವಾದಿ ಶರಣರ ಪರಂಪರೆ ಎನ್ನುವಂಥ ಆ ಪರಂಪರೆಯಲ್ಲಿ ಬಂದಿರತಕ್ಕಂಥ ನಾವೆಲ್ಲ ದುಶ್ಚಟಗಳಿಂದ ದೂರ ಆಗಬೇಕು. ಮದ್ಯಪಾನ ಮಾಡತಕ್ಕಂಥದ್ದು, ಧೂಮಪಾನ ಮಾಡತಕ್ಕಂಥದ್ದು, ಗುಟಕ ಇಂಥವೆಲ್ಲ ಚಟಗಳು ದೂರವಾಗಿ ಸ್ವಸ್ಥ ಸಮಾಜ ನಿರ್ಮಾಣ ಮಾಡಬೇಕನ್ನುವಂಥದ್ದೇ ಪೂಜ್ಯ ಜಗದ್ಗುರುಗಳ ಸಂದೇಶ ಅನ್ನೋದನ್ನು ನಾವೆಲ್ಲ ಹಾಗಾಗಿ ರೈಸ್ ಆಫ್ ನ್ಯೂಸ್ ಗದಗ್.